ಗೆಳೆತನ ಆಕಾಶದಷ್ಟು ಅಗಲ, ಸಾಗರದಷ್ಟು ವಿಶಾಲ, ಕಲ್ಪನೆಗೂ ಮೀರಿಸುವಂತದ್ದು, ಅಳತೆಗೂ ನಿಲುಕದಂತದ್ದು. ಹಿರಿಯರ ಒಂದು ಮಾತಿದೆ, ಒಬ್ಬ ಒಳ್ಳೆಯ ಸ್ನೇಹಿತ ಪುಸ್ತಕವಿದ್ದಂತೆ, ಒಂದೊಳ್ಳೆ ಸ್ನೇಹಿತರ ಬಳಗ ಗ್ರಂಥಾಲಯವಿದ್ದಂತೆ. ಸ್ನೇಹವೆಂಬ ಪುಸ್ತಕವು ತೆರೆದಷ್ಟು ಪುಟಗಳು ಬದಲಾಗಬಹುದು, ಆದರೆ ಅದೊಂದು ಮುಗಿಯದ ಅಧ್ಯಾಯ. ಸ್ನೇಹವೆಂಬುದು ಸಿಗುವುದೇ ಅದೃಷ್ಟವಂತೆ, ಆದರೆ ಬಾಲ್ಯದಿಂದ ಬೆಳೆದು ಬಂದ ಸ್ನೇಹ ಸಿಗುವುದು ನಿಜಕ್ಕೂ ಸ್ವರ್ಗವೇ ಸರಿ. ಅದೇ ರೀತಿ 1990-91ರ ದಶಕದ ಸಕಲೇಶಪುರ ಆನುಬಾಳು ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಗುಂಪೊಂದು ಸರಿಸುಮಾರು 30 ವರ್ಷಗಳ ನಂತರ ಭೇಟಿಯಾಗ ಬಯಸಿತ್ತು. ಜೀವನದಲ್ಲಿ ಅದೆಷ್ಟೇ ಉತ್ತುಂಗಕ್ಕೇರಿದ್ದರೂ, ನೋವು ನಲಿವುಗಳು ಮನದಲ್ಲಿದ್ದರೂ, ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ 1ನೇ ತರಗತಿಗೆ ಹೊಸದಾಗಿ ಸೇರ್ಪಡೆಗೊಳ್ಳಲು ಬಂದಂತೆ ಮತ್ತದೇ ಮುಗ್ಧತೆ, ಆ ಕಲ್ಮಶವಿಲ್ಲದ ನಗು, ಪ್ರೀತಿ ಗೌರವಗಳೊಂದಿಗೆ ಆತ್ಮೀಯವಾಗಿ ನಮ್ಮ ನೆಚ್ಚಿನ ಸ್ನೇಹಿತರುಗಳನ್ನು ಕಂಡು ಪುಳಕಿತಗೊಂಡು ಬರಮಾಡಿಕೊಳ್ಳುವ ದೃಶ್ಯ ಸಾಮಾನ್ಯವಾಗಿತ್ತು. ಈ ಸ್ನೇಹ ಸೌಹಾರ್ದತೆಯ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಕಾಡುಮಕ್ಕಿ ಎಂಬ ರೆಸಾರ್ಟ್ ನಲ್ಲಿ ಹಮ್ಮಿಕೊಂಡಿದ್ದು, ಸ್ನೇಹಪೂರ್ವಕ ಜೇನುಗೂಡಿನ ಸವಿಯಾದ ಕ್ಷಣಗಳು ನಿಮ್ಮ ಮುಂದೆ. ಎಲ್ರಿಗೂ ನಮಸ್ಕಾರ. ಇವತ್ತು 1990 ಹಾಗೂ 91ನೇ ಸಾಲಿನ ಸಕಲೇಶಪುರ ತಾಲೂಕಿನ ಆನುಬಾಳು ಗ್ರಾಮದ ಸರ್ಕಾರಿ ಶಾಲೆಯೊಂದರ ವಿದ್ಯಾರ್ಥಿಗಳ ತಂಡ ಒಂದು ಪುನರ್ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಇವತ್ತು ಜಾಯ್ನ್ ಆಗ್ತಿದ್ದೀವಿ. ಒಂದು ಸ್ಥಳದಲ್ಲಿ ಆಲ್ರೆಡಿ ನಾನು 1987-88ರ ದಶಕದ ವಿದ್ಯಾರ್ಥಿಗಳ ಪುನರ್ ಸಮ್ಮಿಲನ ಕಾರ್ಯಕ್ರಮದ ವಿಡಿಯೋವೊಂದನ್ನು ಸಹ ಮಾಡಿದ್ದೆ. ಹಾಗೆ ಇವತ್ತು ಅದೇ ಒಂದು ಕಡಮಕ್ಕಿ ರೆಸಾರ್ಟ್ಗೆ ಬಂದಿದ್ದೀನಿ. ಅದೇ ಸ್ಥಳ, ಆದ್ರೆ ಹೊಸ ತಂಡದ ಜೊತೆಗೆ. ಕಡಮಕ್ಕಿಯ ಒಂದು ಈ ಸುಂದರವಾದ ಒಂದು ಸ್ಥಳದಲ್ಲಿ ಈ ಒಂದು ಪುನರ್ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ಆಲ್ರೆಡಿ ಬಂದು ತುಂಬಾ ಜನ ಜಾಯಿನ್ ಆಗಿ ಡಿಸ್ಕಷನ್ ಅಲ್ಲಿ ಸಹ ಇದ್ದಾರೆ. ಮಹಿಳೆಯರಿಗೆ ಮೊದಲ ಪ್ರಾಧಾನ್ಯದ ಎಂಬಂತೆ ಮಹಿಳಾ ಮಣಿಗಳು ತುಂಬಾ ಜನ ಆಲ್ರೆಡಿ ಬಂದು ಜಾಯಿನ್ ಆಗಿದ್ರು. ಜೊತೆಗೆ ಉಳಿದ ಸ್ನೇಹಿತರು ಸಹ ಒಟ್ಟುಗೂಡತೊಡಗಿದ್ರು. ಇವಾಗ ಆಲ್ರೆಡಿ ಕಾರ್ಯಕ್ರಮದ ಸಿದ್ಧತೆಯಲ್ಲಿದೆ. ಎಲ್ಲ ಚೇರು ಶಾಮಿಯನ್ನೆಲ್ಲ ಹಾಕಿ ರೆಡಿ ಇದ್ದಾರೆ. ಇನ್ನು ತುಂಬಾ ಜನ ಮೆಂಬರ್ಸ್ಗಳು ಬರೋದುಂಟು, ಹಾಗಾಗಿ ಎಲ್ಲ ವೆಯ್ಟ್ ಮಾಡ್ತಾ ಸಹ ಇದ್ದಾರೆ. ನೋಡುತ್ತಿದ್ದಂತೆ 10ರಷ್ಟಿದ್ದ ಸ್ನೇಹಿತರ ಸಂಖ್ಯೆ ದುಪ್ಪಟ್ಟಾಗತೊಡಗಿತು. ಎಲ್ಲರೂ ಆತ್ಮೀಯತೆಯಿಂದ ಬಂದವರನ್ನು ಸ್ವಾಗತಿಸುತ್ತಾ ಬಿಗಿದಪ್ಪಿಕೊಳ್ಳುತ್ತಿದ್ದರು. ಕಾರ್ಯಕ್ರಮದ ವಿಶೇಷ ಎಂಬಂತೆ ತುಂಬಾ ಜನ ತಮ್ಮ ಮಕ್ಕಳನ್ನು ಸಹ ಕರೆದುಕೊಂಡು ಬಂದಿದ್ರು. ಮಕ್ಕಳು ಸಹ ತುಂಬಾನೇ ಲವಲವಿಕೆಯಿಂದ ಎಲ್ಲರಲ್ಲೂ ಬೆರೆತು ಹೋದ್ರು. ಹಾಗೆಯೇ ತಮ್ಮ ಬಾಲ್ಯದ ದಿನಗಳನ್ನು ಮೆಲುಕು ಹಾಕುತ್ತಾ ಕುಳಿತಿದ್ದವರ ಛಾಯಾಚಿತ್ರವನ್ನು ತೆಗೆಯುವಲ್ಲಿ ಛಾಯಾಗ್ರಾಹಕರು ಬ್ಯುಸಿಯಾಗತೊಡಗಿದ್ರು. ಆಕ್ಚುಲಿ ಇವರೆಲ್ಲ ಬಾಲ್ಯದ ಒಂದು ನೆನಪುಗಳನ್ನು ಮತ್ತೆ ರೀಕ್ರಿಯೇಟ್ ಮಾಡುವ ಒಂದು ಪ್ರಯತ್ನದಲ್ಲಿದ್ದಾರೆ. ಬುಗುರಿ ಮತ್ತೆ ಗೋಲಿ ಆಟ ಸಹ ಇದೆ ಅಂತ ಹೇಳ್ತಿದ್ದಾರೆ. ಬುಗುರಿ ಎಲ್ಲ ಸುತ್ತಾ ಇದ್ದಾರೆ. ಓ ವಾ ಹೂ ವಾ ಮೇಡಮ್, ಅವರೆಲ್ಲ ಬುಗುರಿ ಆಡ್ತಿದ್ದಾರೆ, ನೀವೇನು ತಂದಿಲ್ವಾ? ಓಕೆ ಓಕೆ. ತುಂಬಾ ಜನ ಡೀಪ್ ಅಲ್ಲಿ ಡಿಸ್ಕಷನ್ ಅಲ್ಲಿ ಇದ್ದಾರೆ. ಅವರಂತೂ ಇವಾಗೆಲ್ಲ ಬಾಲ್ಯದ ಆಟಗಳನ್ನು ಮತ್ತೆ ಒಂದು ನೆನಪು ಮಾಡ್ಕೊಂಡು ಆಟ ಆಡ್ಬೇಕು ಅಂತ ಖುಷಿಲಿದ್ದಾರೆ. ಒಂದ್ ಕಡೆ ಹಲವಾರು ಜನ ಜಾಯಿನ್ ಆಗ್ತಾನೆ ಇದ್ರು. ಹಾಗೆ ಸ್ನ್ಯಾಕ್ಸ್ ಸಹ ಬಂದಿತ್ತು. ಎಲ್ಲರೂ ರಿಫ್ರೆಶ್ ಆಗಿ ಚಿಲ್ ಆಗ್ತಾ ಕಾರ್ಯಕ್ರಮ ಚಾಲನೆಗೊಳ್ತು. ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಎಲ್ಲ ರೌಂಡ್ ಅಪ್ ಆಗ್ತಿದ್ದಾರೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಆನುಬಾಳು 1990-91ನೇ ಸಾಲಿನ ಪುನರ್ ಸಮ್ಮಿಲನ ಕಾರ್ಯಕ್ರಮ ಆಗಮಿಸಿರುವ ಎಲ್ಲ ನನ್ನ ಗೆಳೆಯರಿಗೂ ಮಾಡುವ
ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ತುಂಬಾ ಖುಷಿ. ಇನ್ನೂ ಕೆಲವರು ಮಿಸ್ ಆಗಿದ್ದಾರೆ, ಬರೋ ನಿರೀಕ್ಷೆಯಲ್ಲಿ ಇದ್ದೀವಿ. ನೆರೆದ ಎಲ್ಲರನ್ನೂ ಹೂಗುಚ್ಚ ನೀಡಿ ಸ್ವಾಗತಿಸಿ ಈ ಕಾರ್ಯಕ್ರಮ ಪ್ರಾರಂಭಿಸಲಾಯಿತು. ತುಂಬಾ ವರ್ಷದ ನಂತರ ಭೇಟಿಯಾದ ಕಾರಣ ಎಲ್ಲರೂ ತಮ್ಮ ಕಿರುಪರಿಚಯ ನೀಡುತ್ತಾ ಕಾರ್ಯಕ್ರಮ ಮುಂದುವರಿಸಲಾಯಿತು. SLC ಮುಗಿಸಿ PUC ಮುಗಿಸಿ ಗೌರ್ಮೆಂಟ್ ಕೆಲಸಕ್ಕೆ ಏನು ಆಗ್ಲಿಲ್ಲ ನಮಗೆ, ಯಾಕಂದ್ರೆ ಓದ್ಲಿಲ್ಲ. ಎಲ್ಲರಿಗೂ ನಮಸ್ಕಾರ ಮಾಡ್ತಿರುವಂತ ನಮಸ್ಕಾರಗಳು. ನಾವೆಲ್ಲರೂ ಈ ಸಮಾರಂಭಕ್ಕೆ ಬಂದಂತದ್ದು ಒಂದು ಭಾರಿ ಸಂತೋಷದ ವಿಚಾರಗಳು. ನಿಮ್ಮನ್ನೆಲ್ಲ ನೋಡಿ ನನಗೆ ಮಾತೇ ಬರ್ತಾ ಇಲ್ಲ. ಈ ಸಮಾರಂಭಕ್ಕೆ ನಿಮ್ಮ ಆಗುವ ಕೆಲಸಗಳನ್ನೆಲ್ಲ ಬಿಟ್ಟು ನೀವೆಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಈ ಗ್ರೂಪ್ ಸೃಷ್ಟಿ ಮಾಡಿದಂತ ಅನಿಲ್ ಜಿ, ರೇಖಾ, ಶಾಲಿನಿ ಮತ್ತೆ ಇಂದ್ರಾಣಿಯವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನಾವು ಇಷ್ಟು ಜನ ಸೇರ ಕಾರಣನೇ ಈ ಫೌಂಡೇಶನ್ ಆಗಿ ಕೊಟ್ಟಿದ್ದವರು. ಸ್ಕೂಲಲ್ಲಿ 86 ಜನ ಈಗಾಗಲೇ ನಂಬರ್ ಸಿಕ್ಕಿದೆ ನನಗೆ. ಅವರೆಲ್ಲ ಬರೋಕ್ಕಾಗಿಲ್ಲ ಕಾರಣದಿಂದ. ಮತ್ತು ಇನ್ನೊಂದು 5-6 ಜನಗಳು ನಮ್ಮನ್ನು ಬಿಟ್ಟು ಆಗಲೇ ಹೋಗಿದ್ದಾರೆ. ನಾನು ಹಾನ್ಬಳಿಂದಾನೇ ಬರ್ತಿದ್ದೆ. ತಮ್ಮನ್ನ ಎಲ್ರಿಗೂ ಪರಿಚಯ ಇದ್ದೀನಿ. ಹಾನ್ಬಳಲ್ಲಿ ಯಾರು ಸಿಕ್ಕಿದ್ರು ಹೈ ಬೈ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಹೀಗೆ ಒಬ್ಬರಿಗೊಬ್ಬರು ಸ್ವಾಗತಿಸುತ್ತಾ ತಮ್ಮ ನೋವು ನಲಿವುಗಳನ್ನು ಮುಕ್ತ ಮನಸ್ಸಿನಿಂದ ಹಂಚಿಕೊಳ್ಳುತ್ತಾ ಮಾತುಕತೆ ಮುಂದುವರಿಸಲಾಯಿತು. ಎಲ್ಲ ಸೇರಕ್ಕೆ ಕಾರಣ ಆದವರಿಗೆ ತುಂಬಾ ಥ್ಯಾಂಕ್ಸ್. ನಾನು ಚಿಕ್ಕವಾಗಿ ಇಲ್ಲ ಅಂದ್ರು ನಾನು ಸುಖವಾಗಿ ಜೀವನ ನಡೆಸ್ತಿದ್ದೆ. ಎಲ್ಲರಿಗೂ ನಮಸ್ತೆ. ಅದು ನನಗೆ ಕೆಲವ್ರು ಪರಿಚಯ ಇಲ್ದಲ್ಲ ಇದ್ರು ನನ್ನ ಪರಿಚಯ ಅಂತೂ ಸಾಮಾನ್ಯಕ್ಕೆ ಎಲ್ಲರಿಗೂ ಇದೆ. ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನನ್ನ ಪರಿಚಯ ಮೋಸ್ಟ್ಲಿ ಎಲ್ಲರಿಗೂ ಇಲ್ಲ ಅನ್ಸುತ್ತೆ. ಯಾಕೆಂದ್ರೆ ನಾನು ತುಂಬಾ ಸೈಲೆಂಟ್ ಹುಡುಗಿ ಅಲ್ವಾ ಕೆಪಿ? ನಿಜ, ನಾನು ಸ್ಟೇಜಲ್ಲಿ ಮಾತಾಡಿರ್ಬೋದು, ಇಲ್ಲಿ ನಿಮ್ ಮುಂದೆ ಮಾತಾಡಕ್ಕೆ ನಿಜ ರೇಖಾ ಹೇಳ್ದಂಗೆ ಪದಗಳು ಬರ್ತಾ ಇಲ್ಲ. ತುಂಬಾ ಜನ ಭಾವನಾತ್ಮಕವಾಗಿ ಒಳಗೊಂಡು ಸ್ನೇಹಿತರ ಮುಂದೆ ಮಾತನಾಡಲು ಪದಗಳೇ ಬರದಾಯಿತು. ಬಾಲ್ಯ, ಹಾಸ್ಯ, ತುಂಟಾಟ ಹೀಗೆ ಹಲವಾರು ವಿಷಯಗಳು ಪ್ರಸ್ತಾಪಗೊಂಡು ಎಲ್ಲರೂ ಖುಷಿಪಟ್ಟರು. ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿಗೆ ತುಂಬಾ ಖುಷಿಯಲ್ಲಿ ನೆನ್ನೆ ರಾತ್ರಿ ನಿದ್ದೆ ಮಾಡಿದ. ಏನ್ ಮಾಡ್ತಾರೆ ನಿಜವಾಗ್ಲೂ ನಿದ್ದೆ ಮಾಡಿಲ್ಲ. ತುಂಬಾ ನೆನಪಾಗುತ್ತೆ. ಹೊಡೆಯೋದು ಅಂದ್ಬಿಟ್ಟು ಬೇರೆ ಏನೂ ನೆನಪಿರಲ್ಲ. ಫಸ್ಟ್ PUC ಇಂದ ಡಿಗ್ರಿವರೆಗೂ ಹೋದೆ, ಆದ್ರೆ ಕಂಪ್ಲೀಟ್ ಆಗಿಲ್ಲ. ಸಕಲೇಶ್ಪುರದಲ್ಲಿ ಓದಿದ್ದೆ. ದೇವಕೆರೆ ಶಾಲೆಯಿಂದ ಹಾನ್ಬಾಳ್ ಶಾಲೆಗೆ ಓದಿದ್ದು. ಇದೊಂದು ಅವಕಾಶ ಸಿಕ್ಕಿದ್ದು ಎಲ್ಲರೂ ನೋಡಕ್ಕೆ ತುಂಬಾ 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 ಖುಷಿ ಆಗ್ತದೆ. ಅದರಲ್ಲೂ ರಮೇಶ್, ಸಂತೋಷ್ ಎಲ್ಲ ತುಂಬಾ ಇದು ಮಾಡಿದ್ರು. ನಿಮ್ಗೆ 1 ವರ್ಷ ಸೀನಿಯರ್ ಅಂತ ಕಾಣಿಸುತ್ತೆ. ನಂಗೆ ಗ್ರೂಪಿಗೆ ಉಮಾ ಇದು ಮಾಡಿದ್ರು. ರಮೇಶ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಹಾನ್ಬಾಳ್ ಶಾಲೆಲ್ಲೇ ಓದಿದ್ದು. 1 ರಿಂದ 10th ವರೆಗೂ ಇಲ್ಲೇ ಓದಿದೆ. 35 ವರ್ಷ ಆದ್ಮೇಲೆ ಮತ್ತೆ ಎಲ್ಲ ಸೇರ್ತಿದೀವಿ ಅಂತ ಕನ್ಸಲ್ಲೂ ಕಂಡಿರ್ಲಿಲ್ಲ. ತುಂಬಾ ಖುಷಿ ಆಯ್ತು. ಹಾನ್ಬಾಳ್ ಸ್ಕೂಲಲ್ಲೇ ಓದಿದ್ದು. ಅಷ್ಟೊಂದು 9th ಸ್ಟ್ಯಾಂಡರ್ಡ್ ಇಂದ ಬಂದವರು ಯಾರು ಅಷ್ಟೊಂದು ಪರಿಚಯ ಇಲ್ಲ. ಆದ್ರೆ ನಾನು 1 to 8 ವರೆಗೆ ಓದೋರು ನನ್ನ ಬಾಲ್ಯ ಸ್ನೇಹಿತರು ಎಲ್ಲ ಇದ್ದಾರೆ. ನನ್ನ ಫ್ರೆಂಡ್ಸ್ ನ ನೋಡ್ತೀನಿ ಅಂತ ನನ್ಗೆ ಅನ್ಸೇ ಇರ್ಲಿಲ್ಲ. ಆದ್ರೆ ತುಂಬಾ ಖುಷಿ ಆಯ್ತು ಎಲ್ಲ ಫ್ರೆಂಡ್ಸ್ ನೋಡಿ. ನಾನು ಶಾಲೆಯಲ್ಲಿ ಇರುವಾಗ ಯಾವಾಗ್ಲೂ ಸ್ವಲ್ಪ ಗಲಾಟೆ ಮಾಡ್ಕೊಂಡೇ ಇರ್ತಿದ್ದೆ. ಮಂಜುಳನಿಗೆ ಇಷ್ಟೊತ್ತ ಜಡೆ ಇತ್ತು, ನನಗೆ ಕೂದ್ಲಿ ನಮ್ಮಮ್ಮ ಯಾವಾಗ್ಲೂ ಬಾಬ್ ಕಟ್ ಮಾಡಿಸ್ಬಿಟ್ಟಿರ್ತಿದ್ರು. ಜಗಳ ಆದಾಗ ಮಂಜುಳ ಅದಕ್ಕೆ ನಿಮ್ಗೆ ಬಾಬ್ ಕಟ್ ಇರೋದು ಹೇಳಿದ್ಕೆ ಮರುದಿನ ಕತ್ತಿ ತಂದ್ಬಿಟ್ಟು ಮಂಜುಳನ್ ಜಡೆ ಕಟ್ ಮಾಡಿದ್ದೆ ನಾನು. ವಿಶ್ವ ಮತ್ತೆ ನಾನು ಚಾಕ್ಲೇಟ್, ಅದು ಕಾಫಿ ಬೈಟ್ ಚಾಕ್ಲೇಟೇ ತಗೊಳ್ತಿದ್ದು ಹೋಗಿ. ಇನ್ನೂ ಒಂದಂತ ಹೇಳಿದ್ರೆ ವಿಶ್ವನಿಗೊಂದು ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಇತ್ತು. ವಿಶ್ವ ಹೋಗಿ ಪೋಸ್ಟ್ ಆಫೀಸ್ ಅಕೌಂಟ್ ಅಲ್ಲಿ ಹಣ ಡ್ರಾ ಮಾಡ್ಕೊಂಡ್ ಬರ್ತಿದ್ಲು. ನಾನು ಒಂದಿನ ಜೋಶಲ್ಲಿ ನಂದು ಪಾಸ್ಬುಕ್ ಇಟ್ಕೊಂಡು ಹೋದೆ. ಹಣಗಳು ಪೋಸ್ಟ್ ಮಾಸ್ಟರ್ ಪಾಸ್ಬುಕ್ ತಗೊಂಡ್ ಅಲ್ಲಿ ಇಟ್ಟು ನಿನ್ ಮನೆಗೆ ಹೋಗು ಮಧ್ಯಾಹ್ನ ಬರ್ಕೊಡ್ತೀನಿ ಅಂದ್ರು. ಮಧ್ಯಾಹ್ನ ಮನೆಗೆ ಹೋಗೋದಿಗೆ ನಮ್ಮಮ್ಮ ಪಾಸ್ಬುಕ್ ಕೋಲು 2 ರೆಡಿ ಮಾಡಿ ಇಟ್ಕೊಂಡಿದ್ರು. ಹಣ ತೆಗೆದಕ್ಕೆ ಹೋಗ್ತೀಯಪ್ಪ ಬ್ಯಾಂಕಿಗೆ ಪೋಸ್ಟ್ ಆಫೀಸಿಂದ ಅಂತೇಳಿ ಪೆಟ್ಟು ಬಿದ್ದಿತ್ತು. ಫ್ರೆಂಡ್ಸ್ ಎಲ್ಲ ಸೇರಿದ್ ನನಗೆ ತುಂಬಾ ಖುಷಿ ಆಯ್ತು. ಇದೇ ತರ ಮುಂದೇನು ಅಷ್ಟೇ, ಏನೇ ಒಂದು ನಿಮ್ ಮನೇಲಿ ಫಂಕ್ಷನ್ ಆಗ್ಲಿ, ಬಟ್ ನಮ್ ಫ್ರೆಂಡ್ಸ್ ಯಾರು ಬಿಡಕ್ ಹೋಗ್ಬೇಡಿ, ಖುಷಿಯಾಗಿರೋ ಅಂತ ಹೇಳ್ಕೊಂಡು ಎರಡು ಮಾತಾಡೋದು ಅವಶ್ಯ ಕೊಡ್ತೀನಿ. ತುಂಬಾ 30 ವರ್ಷ ಗ್ಯಾಪ್ ಅಲ್ಲಿ ಎಲ್ಲರನ್ನೂ ಒಟ್ಟು ಹಾಕೋದು ಅಷ್ಟು ಈಸಿ ಇಲ್ಲ. ಎಲ್ಲ ಅವ್ರವ್ರದೇ ಆದ ಬಿಸಿಲಿ ಇರ್ತಾರ ಅವರು. ನಾವು ಸ್ಟಾರ್ಟಿಂಗು ರೇಖಾ, ನಾನು, ಶಾಲಿ, ಇಂದ್ರಾಣಿ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದ್ರು.
ಚಿಕ್ಕದಾಗಿ ಬೆಳೆಸ್ತಾ ಗ್ರೂಪ್ ತುಂಬಾ ದೊಡ್ಡದಾಗಿ ಬಂತು. ಬಂದಾಗ ನನಗೇನೋ ತಿಳ್ಕೊಂಡಿದ್ದೆ, ನನಗೆ ಅನಿಸಿದ್ದು ಎಲ್ಲ ಇಲ್ಲಿ ಬರ್ತಾರೆ, ಎಲ್ಲ ಹೊರಗಡೆ ಇದ್ದಾರೆ, ಬಹಳ ದೂರದಲ್ಲಿದ್ದಾರೆ, ಎಲ್ಲ ಇಲ್ಲಿ ಒಟ್ಟಿಗೆ ನಾವು ಸೇರ್ತೀವ ಅಂತ ನನ್ನ ಮನಸ್ಸಲ್ಲಿ ಅನಿಸ್ತು. ಅದು ಇಲ್ಲಿ ಬಂದು ನೋಡಿದಾಗ ಸಾಮಾನ್ಯ ಮಂಗಳೂರಿಂದ ಬಂದಿದ್ರಿ, ಸೋಮವಾರಪೇಟೆ, ಸಕಲೇಶ್ವರ, ಬೆಂಗಳೂರು, ಬಾಂಬೆಯಿಂದ ಬಂದಿದ್ರಿ ಅಂತ ಹೇಳಿದ್ರಿ. ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ. ನಾನು ಸ್ಪೋರ್ಟ್ಸ್ ಮ್ಯಾನು, ಸ್ಟೇಟ್ ಲೆವೆಲ್ವರೆಗೂ ಅಥ್ಲೆಟಿಕ್ಸ್ ಮತ್ತು ಕಬಡ್ಡಿಲಿ ಹೋಗಿದ್ದೀನಿ. ಟ್ರ್ಯಾಕ್ ಸೂಟ್ ಆಗಲಿ ಅಥವಾ ಶೂ ಆಗಲಿ, ಬಟ್ಟೆಗೂ ನಮ್ಮ ಫ್ಯಾಮಿಲಿಯಲ್ಲಿ ಕಷ್ಟ ಇತ್ತು. ರಾತ್ರಿ ಯಾರ್ಯಾರು ಸಿಕ್ಕಿದ್ರೆ ಎಲ್ಲರಿಗೂ ಪರಿಚಯ ಇದ್ದೀನಿ. ಈ ಗ್ರೂಪ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ 3 ಬರ್ತ್ಡೇ ಆಯ್ತು. ನನಗೂ ಬರ್ತ್ಡೇನೇ ಆಗ್ತಾ ಇಲ್ಲ. 4 ವರ್ಷದಿಂದ ನೋಡ್ತಾ ಇದೀವಿ. ಜಾಲ್ಕೆರೆಯಿಂದ ಭರತ್ ಅವರೆಲ್ಲ ಬರ್ತಾ ಇದ್ರು. ಮಧ್ಯಾಹ್ನ ಊಟ ತಂದ್ರು, ಅವರಿಗೆ ಸಾರು ತಂದಿರ್ತಿರ್ಲಿಲ್ಲ. ನಾನೇ ಶಾಲೆ ಕದ್ದು ನಮ್ಮ ಅಣ್ಣರಿಗೆ ಗೊತ್ತಿಲ್ದಂಗೆ ಸಾರೆಲ್ಲ ಕೊಡ್ತಾ ಇದ್ದೆ. ಸ್ಕೂಲಲ್ಲಿ ಹಿಂದ್ಗಡೆ ಬಿದ್ದು ನಾವು ಅಷ್ಟೆಲ್ಲ ಪಾಪದ ಜನಗಳು ಗೊತ್ತಾಗಲ್ಲ, ಕಿತಾಪತಿ ಜಗಳ ಏನಿಲ್ಲ. ಆನ್ಬಲ್ ಸ್ಕೂಲಲ್ಲಿ ಹೋಗೋ ಪಾಪ ನಮಗೆ ನಡ್ಕೊಂಡು ಹೋಗ್ಬೇಕು. ನಮ್ಗೆ ಹೆಚ್ಚು ಮಾಡಿ ಸಿಗ್ತಲ್ಲ ಗೊತ್ತಲ್ಲ, ಹೊತ್ತಾಗಿ ಬಿಡ್ತಿರ್ಲಿಲ್ಲ. ಎಸ್ ಮಾಸ್ಟರ್ ನಡ್ಕೊಂಡು ಹೋಗಿ ನಾವು ನಡ್ಕೊಂಡು ಹೋಗೋದು. ನಾನು ರಮೇಶ್ ಅಲ್ಲ. ಹೀಗೆ ತಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕುತ್ತಾ, ತಮ್ಮ ಶಿಕ್ಷಕರನ್ನು ನೆನೆಯುತ್ತಾ, ತಮ್ಮ ಸ್ನೇಹಿತರಿಗೆ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸುವಂತೆ ಮುತುವರ್ಜಿಯ ಮಾತುಗಳನ್ನು ಕೆಲವರು ಆಡಿದರು. ಚಿಕ್ಕ ವಿಚಾರಗಳು, ಹೆಲ್ಮೆಟ್ ಹಾಕೋದಿರ್ಬೋದು, ಅಥವಾ ಗಾಡಿ ಓಡಿಸ್ಬೇಕು, ಕಾರ್ ಓಡಿಸ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೋದಿರ್ಬೋದು, ಮತ್ತೆ ನಮ್ಮ ಹೆಲ್ತ್ ಕಡೆ ಎಸ್ಪೆಷಲಿ ಚಿಕ್ಕ ಇದು ವಿಚಾರಗಳನ್ನ ನಾವು ತುಂಬಾ ನೆಗ್ಲೆಕ್ಟ್ ಮಾಡ್ತೀವಿ. ಅಯ್ಯೋ ಏನಾಗಲ್ಲ ಅಂತ, ಬಿಕಾಸ್ ವಿ ಆರ್ ಆಲ್ ಇನ್ ದ ಮಿಡ್ಲ್ ಏಜ್. ಬಂದು ಸೇರ್ಕೊಂಡು ಊಟ ಮಾಡಿ ಖುಷಿ ಮಾಡಿ ಏನಾದ್ರು ಕಥೆ ಹೇಳಿ ನೆಗಾಡಿದ್ರೆ ಅಲ್ಲಿಗೆ ಪರಿಪೂರ್ಣ ಆಗಲ್ಲ ಜೀವನ. ಯಾರ್ದಾದ್ರೂ ಕಷ್ಟ ಬಂದಾಗ ನಾವು ಸ್ಪಂದಿಸ್ಬೇಕು, ಅದು ನಿಜವಾದ ಸಾರ್ಥಕ ಬದುಕು ಅಂತ ನನ್ನ ಭಾವನೆ. ಈ ಹಾನ್ಬೆಳಲ್ಲಿ ನಾವು ಪ್ರೈಮರಿ ಸ್ಕೂಲಿಂದ ಕಲ್ತವ್ರು ಅಂತ ಹೇಳಿದ್ರೆ ಸ್ವಲ್ಪ ಜನ ಮಾತಾಡಿರೋದು ಅಂತ ಕಾಣ್ತದೆ. ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದವರು ಒಂದು ಕ್ಲಾಸ್ಮೇಟ್ ಅಂತ ಹೇಳಿದ್ರೆ ಅದು ತುಂಬಾನೇ ಒಂದು ವಿಶೇಷವಾದಂತ ಇದೆ. 10 ವರ್ಷ ನಾವು ಒಟ್ಟಿಗೆ ಇದ್ದು. ಎಜುಕೇಶನ್ಗೆ ಯಾರಿಗಾದ್ರೂ, ಅದು ಎಮರ್ಜೆನ್ಸಿ ಅಂತಲ್ಲ, ಎಜುಕೇಶನ್ ವಿಷಯದಲ್ಲಿ ಯಾರಿಗಾದ್ರೂ ಏನೋ ಅಗತ್ಯ ಬೇಕು ಅಂತ ಹೇಳಿದ್ರು ಸಹ ಪರ್ಸನಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಇಲ್ಲಿ ಸೇರಕ್ಕೆ ಕಾರಣಕರ್ತರಾದಂತ ನಮ್ಮ ಟೀಚರ್ಸ್ಗಳನ್ನ ಒಂದಿನ ಕರೆದು ಅವರಿಗೆ ಒಂದು ಸನ್ಮಾನ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದೀವಿ. ಅದನ್ನ ನಾವೆಲ್ಲರೂ ಸೇರಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರ ಪರಿಚಯದ ನುಡಿಗಳು ಮುಗಿಯುತ್ತಿದ್ದಂತೆ ತಾವೆಲ್ಲ ಒಟ್ಟುಗೂಡಲು ಕಾರಣರಾದವರನ್ನು ಎಲ್ಲರೂ ಗೌರವಪೂರ್ವಕವಾಗಿ ಸನ್ಮಾನಿಸಿ, ಈ ನಡುವೆ ತಮ್ಮನ್ನು ಅಗಲಿ ಹೋದಂತಹ ಸ್ನೇಹಿತರಿಗೆ ಶ್ರದ್ಧಾಂಜಲಿ ಸಹ ಸಲ್ಲಿಸಲಾಯಿತು. ಗುಂಪಿನ ಎಲ್ಲ ಸದಸ್ಯರು ಸೇರಿ ಛಾಯಾಚಿತ್ರವನ್ನು ಕ್ಲಿಕ್ಕಿಸಿಕೊಂಡು ಊಟದ ಕಡೆ ಹೆಜ್ಜೆ ಹಾಕಿದರು. ಈ ದಿನ ನಾವೆಲ್ಲರೂ 8, 9, 10ನೇ ಕ್ಲಾಸು ಒಟ್ಟಿಗೆ ಮಾಧ್ಯಮಿಕ ಶಾಲೆಯನ್ನು ಎಜುಕೇಶನ್ ಮಾಡಿರ್ತೀವಿ. ನಾವೆಲ್ಲರೂ ಸೇರಿ ಸೇವಾ ಸಮ್ಮಿಲನ ಕಾರ್ಯಕ್ರಮವನ್ನು ಈ ದಿನ ಆನ್ಬಾಳಿನ ಕಾಡುಮಕ್ಕಿ ರೆಸಾರ್ಟ್ ಅಲ್ಲಿ ಸೇರ್ಕೊಂಡಿದ್ದೀವಿ. ಇದು ನನಗನ್ನಿಸೋ ಮಟ್ಟಿಗೆ ಎಲ್ಲರ ಪಾಲಿಗೂ ಒಂದು ಲೈಫ್ ಟೈಮ್ ಮೆಮೊರಿ ಅಂತ ಹೇಳುವಂತ ಒಂದು ಸಂತೋಷದ ಒಂದು ಕ್ಷಣ ಆಗಿರುತ್ತೆ. ನಾವು ಎಷ್ಟೋ ಫ್ರೆಂಡ್ಸ್ಗಳು ಬೇರೆ ಕಾರ್ಯಕ್ರಮ, ತಿರುಗಾಟ ಎಲ್ಲವೂ ಮಾಡ್ಬೋದು. ಆದ್ರೆ ನಮ್ಮ ಬಾಲ್ಯದ ಒಂದು ನೆನಪು ಅಂತ ಹೇಳೋದು ಯಾವತ್ತೂ ನಮ್ಗೆ ಅದರಷ್ಟು ಒಂದು ಖುಷಿ ಕೊಡುವಂತ ವಿಚಾರ ಬೇರೆ ಯಾವುದೂ ಆಗಿರ್ಲಿಕ್ಕಿಲ್ಲ. ಒಟ್ಟಿಗೆ ಕಲ್ತು ಓದುವಾಗ ನಾವು ಒಂದು ಜಗಳಾಡಿರ್ತೀವಿ, ಒಬ್ರಿಗೊಬ್ರು ಕೆಲವೊಂದು ಆಟ ಪಾಠಗಳಲ್ಲಿ ಭಾಗವಹಿಸಿರ್ತೀವಿ. ತದನಂತರ ಜೀವನದಲ್ಲಿ ನಾವು ಮುಂದುವರೆದು ಎಜುಕೇಶನ್ ಮುಂದುವರಿತಾ ಜೀವನದ ಹಲವಾರು ಘಟ್ಟಗಳನ್ನು ನಾವು ಸೇರಿ, ಕೆಲವರು ಉದ್ಯೋಗ ಪಡೆದಿರ್ತಾರೆ, ಕೆಲವರು ವ್ಯಾಪಾರ ವೃತ್ತಿ, ವ್ಯವಸಾಯ, ಕೃಷಿ, ಹೀಗೆ ಕಷ್ಟ ಸುಖಗಳ ಮಧ್ಯೆ ಜೀವನ ಸಾಗಿಸ್ತಾ ಸುಮಾರು 35 ವರ್ಷಗಳ ಕಳೆದ ನಂತರ ಈ ದಿನ ನಾವು ಮತ್ತೆ ಎಲ್ಲರೂ ಒಂದಾಗಿ ಈ ದಿನ ಇಲ್ಲಿ ಅತ್ಯಂತ ಶುಭ ದಿನ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ಹೇಳ್ತಿರೋ ಹಾಗೆ ನಾನು ಎಲ್ಲರೊಟ್ಟಿಗೆ ಒಂದೊಂದು ಮೆಮೊರಿಯನ್ನ ಯಾವಾಗ್ಲೂ ಇಟ್ಕೊಂಡಿದ್ದೆ. ಇವ್ರನ್ನೆಲ್ಲ ಕಾಣುವಾಗ ಅದೆಲ್ಲ ನನಗೆ ಈಗ ಒಮ್ಮೆ ರೀಕ್ರಿಯೇಟ್ ಆದಾಗ ಆಯ್ತು.
ಈ ಸಂತೋಷ ಇದು ಯಾವಾಗ್ಲೂ ನಮ್ಮೆಲ್ಲರ ನಡುವೆ ಹೀಗೆ ಮುಂದುವರ್ಕೊಂಡು ಹೋಗಿ ಪ್ರತಿ ವರ್ಷ ನಾವೆಲ್ಲ ಸೇರ್ಬೇಕು. ಅಡ್ಮಿನ್ ಆಗಿ ನಮ್ಮ ಗ್ರೂಪಿನ ಮುಖ್ಯ ಆಗಿರತಕ್ಕಂಥ ರಮೇಶ್ ಅವರ ಮುಂದಾಳತ್ವದಲ್ಲಿ ಮತ್ತು ಹಲವಾರು ಜನ ಇದಕ್ಕೆ ಕಾಂಟ್ರಿಬ್ಯೂಷನ್ ಇದೆ. ಕೇವಲ ಸ್ನೇಹ ಸಮ್ಮಿಲನ ಆಗದಲ್ಲೇ ಬೇರೊಬ್ಬರ ಕಷ್ಟ ಸುಖದಲ್ಲಿ ನಾವು ಭಾಗವಹಿಸೋಣ ಅಂತೇಳಿ ಇದು ಬೇರೆಯವರಿಗೆ ಮಾದರಿ ಆಗಿರಬೇಕು. ಈ ಖುಷಿಯನ್ನ ಯಾವಾಗ್ಲೂ ನಾವು ನಮ್ಮ ಲೈಫ್ ಟೈಮ್ ಮೆಮೊರಿಯಾಗಿ ಇಟ್ಕೊಳ್ಳುವ. ಎಲ್ಲರಿಗೂ ಸೇರಿದಂತ ನನ್ನ ಸಹಪಾಠಿಗಳಿಗೆ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತಾ ಇದನ್ನ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ಎಲ್ಲ ನನ್ನ ಮಿತ್ರರಿಗೂ ಸ್ಪೆಷಲ್ ಆಗಿ ರಮೇಶ್ ಅವರಿಗೆ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಮಧ್ಯಾಹ್ನದ ಊಟ ಮುಗಿಸಿ ಬಂದ ಎಲ್ಲರನ್ನೂ ಸುಚೇತನ್ ಸರ್ ಅವರು ತಮ್ಮ ಅದ್ಭುತ ಗಾಯನದ ಮೂಲಕ ಸ್ವಾಗತಿಸಿದರು. ಎಲ್ಲರೂ ಅವರ ಸ್ವರ ಮಾಧುರ್ಯಕ್ಕೆ ತಲೆದೂಗುತ್ತಾ ಆಟೋಟ ಸ್ಪರ್ಧೆಗಳನ್ನು ಆಡಲು ಕಾತುರದಿಂದ ಕಾಯ್ತಾ ಇದ್ರು. ನೀವೊಂದು ಪಿರಮಿಡ್ ನ ಮಾಡ್ಕೊಬೇಕು. ಒಂದೊಂದೇ ಕಪ್ ಮಾಡಿ ಬೇಗ ಮಾಡಿ. ನೋಡ್ಕೊಬೇಕು ಟೇಬಲ್ ಅಂತ. ಪೇಪರ್ ಗ್ಲಾಸ್, ಕಾಯಿನ್ಸ್, ಬಲೂನ್ಸ್ಗಳನ್ನು ಬಳಸಿ ಸ್ವಾರಸ್ಯಕರ ಆಟಗಳು ಒಂದು ಕಡೆ ನಡೀತಾ ಇದ್ರೆ ಇನ್ನೊಂದೆಡೆ ಮಕ್ಕಳಿಗೆ ಮನೋರಂಜನಾತ್ಮಕ ಆಟಗಳು ನಡೆಸಲಾಯಿತು. ಮೊದಲೇ ತಂದಿದ್ದ ಬುಗುರಿ, ಗೋಲಿ, ಚಾಟು ಬಿಲ್ಲುಗಳನ್ನು ಬಳಸಿ ಎಲ್ಲರೂ ಆಟವಾಡಿ ಮತ್ತೆ ಮಕ್ಕಳಾದರು. ಇಂದಿಗೂ ಹಳ್ಳಿ ಸೊಗಡಿನ ದೇಸಿ ಕ್ರೀಡೆಗಳು ಎಲ್ಲರಿಗೂ ನೆನಪಾಗಿ ಉಳಿದಿದೆ ಅಂದರೆ ಅಂದಿನ 80s 90s ಕಿಡ್ಸ್ಗಳ ಕೊಡುಗೆ ಅಪಾರ. ಹೀಗೆ ಆಟಗಳನ್ನು ಆಡಿ ವಿಜೇತರಾದವರಿಗೆ ಬಹುಮಾನ ಸಹ ನೀಡಿ ಗೌರವಿಸಲಾಯಿತು. ಸುಗನ್ಯನ್ಗೆ ಸ್ಪೆಷಲ್ ಪ್ರೈಸ್ ಬರ್ತಾ ಇದೆ, ಎಲ್ಲ ಕ್ಲಾಪ್ ಮಾಡಿ. ನಿನ್ನ ಹೆಸರು? ಜೀವಿತಂಗೆ ಕೂಡ ಸ್ಪೆಷಲ್ ಪ್ರೈಸ್ ಫಾರ್ ದ ಪಾರ್ಟಿಸಿಪೇಷನ್. ನೋಡುತ್ತಿದ್ದಂತೆ ಸೂರ್ಯಾಸ್ತ ಆಗ್ತಾ ಬರ್ತಾ ಇತ್ತು. ಎಲ್ರೂ ತುಂಬಾನೇ ಖುಷಿ, ಸಂತೋಷ ಹಾಗೂ ದುಃಖ ಭರಿತ ಹೆಜ್ಜೆ ಇಡುತ್ತಾ ಮನೆ ಕಡೆ ಸಾಗತೊಡಗಿದರು. ಹೀಗೆ ಇವರ ಸ್ನೇಹ ಚಿರಕಾಲ ಉಳಿಯಲಿ, ಬೆಳೆಯಲಿ, ಮುಂದುವರಿಯಲಿ. ನಿಮ್ಮೆಲ್ಲರ ನಡುವೆ ಈ ಸಂತೋಷದ ಕ್ಷಣಗಳಿಗೆ ಅವಕಾಶ ಕಲ್ಪಿಸಿಕೊಟ್ಟ ನಿಮಗೆಲ್ಲರಿಗೂ ವಂದಿಸುತ್ತಾ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಂದನೆಗಳು.